ॐ श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः। ओम श्रीराम राम रामेति रमे रामे मनोरमे सहस्रनाम तत्तुल्यं रामनामावरानने कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ। ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯಾ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಅದರಲ್ಲಿ ವಿಶೇಷವಾಗಿ ವಾಯುದೇವರು ಅನುಗ್ರಹ ಮಾಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮೃತ್ಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತ್ಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಿ ಅವರನ್ನೆಲ್ಲ ಉದ್ಧಾರ ಮಾಡಿ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇಷ್ಟಾರ್ಥ ಕಾರ್ಯ ಸಿದ್ಧೇ, ಇಷ್ಟಾರ್ಥಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ಆದ್ರೆ ಏನೇನು ಇಷ್ಟಾರ್ಥಗಳನ್ನ ಪರಿಹಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು, ಯಾವ ಯಾವ ಸಮಸ್ಯೆಗಳಿದೆ ಅದಕ್ಕೆಲ್ಲ ಒಂದು ಸೇವೆ ಅಂತ ಇರುತ್ತೆ. ಆ ಸೇವೆಯನ್ನ ನಾವು ಮಾಡಿದಾಗ ರಾಯರ ಹತ್ರ ಹೋಗ್ತೀರಾ, ನಾವು ಸೇವೆಯನ್ನು ಮಾಡ್ಬೇಕು ಒಳ್ಳೆ ರಾಯರಿಗೆ ಅಂತ ಹೇಳ್ತೀರಾ, ನೀವು ಹೋಗಿ ಸೇವೆ ಮಾಡ್ತೀರಾ, ಸುಮ್ಮನೆ ಏನೋ ಮಾಡಿ ಬರ್ತೀರಾ, ಅದೆಲ್ಲ ಫಲ ಸಿಗಲ್ಲ. ಸೇವೆ ಹೇಗೆ ಮಾಡಬೇಕು, ರಾಯರಿಗೆ ಸೇವೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ಸೇವೆಯನ್ನು ಮಾಡಿದರೆ ಅವರಿಗೆ ಅರ್ಪಿತ ಆಗುತ್ತೆ, ಯಾವ ರೀತಿಯಾಗಿ ಸೇವೆಯನ್ನು ಮಾಡಿದಾಗ ಆ ಗುರುಗಳು ನಮ್ಮ ಸೇವೆಯನ್ನ ಸ್ವೀಕಾರವನ್ನು ಮಾಡ್ತಾರೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಮನೆ ಹತ್ರ ರಾಯರ ಮಠನೇ ಇರುತ್ತೆ, ಆ ರಾಯರ ಮಠಕ್ಕೆ ಹೋದ್ರು ಸೇವೆನೇ ಮಾಡ್ತೀರಾ. ಆ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಸೇವೆ ಮಾಡಿದರೆ ಏನು ಫಲ ಸಿಗುತ್ತೆ. ಸೇವೆ ಎಂದರೆ ವಾರಕ್ಕೆ ಒಂದಿನ ಸೇವೆ ಮಾಡೋದಲ್ಲ. ಗುರುವಾರ ಹೋಗ್ತಿರ್ಗೊಳ್ಳೆ ಅದು ರಾಯರ ಸೇವೆ ಮಾಡ್ತೀರಿ, 48 ದಿವಸ ಮಾಡ್ತೀರಿ, 48 ವಾರ ಮಾಡ್ತೀರಿ, 30 ವಾರ ಮಾಡ್ತೀರಿ, 60 ವಾರ ಮಾಡ್ತೀರಿ, ಆ ಸೇವೆ ಅನ್ಸ್ಕೊಳಲ್ಲ. ಅದು ಏನೋ ತಕ್ಷಣದಲ್ಲಿ ಅದೇನೋ ವಾಸಿ ಆಗ್ಬೋದು, ಭಗವಂತನ ಇಚ್ಛೆ, ನಮಗೆ ಟೈಮ್ ಕಳೆದಿರುತ್ತೆ, ಎಲ್ಲ ಒಳ್ಳೆ ರೀತಿ ಆಗ್ತಕ್ಕಂಥ ಭಾಗ್ಯ ಸಂಪೂರ್ಣವಾಗಿರುತ್ತೆ. ಯಾಕಂದ್ರೆ ರಾಯರ ಹೆಸರು ಹೇಳ್ತಕ್ಕಂತೆ ನಾವು ಅನ್ಕೊಂಡಿರೋ ಕೆಲಸ ಆಗುತ್ತೆ, ಅದರ ಸಂಶಯನೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ನಾವು ರಾಯರಿಗೆ ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು ಅಂದಾಗ ಆ ಸೇವೆ ಯಾವ ರೀತಿ ಇರಬೇಕು ಅಂತಂದ್ರೆ, ಆ ಸೇವೆಯ ಒಂದು ವಿಶೇಷವಾಗಿರ್ತಕ್ಕಂಥ ಫಲ. ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತೀರಿ, ಇಲ್ಲ ನಮ್ಮ ಕ್ಷೇತ್ರಕ್ಕೆ ಬರ್ತೀರಾ, ಇಲ್ಲ ಬೇರೆ ರಾಯರ ಮಠಕ್ಕೆ ಹೋಗ್ತೀರಾ, ಪ್ರತಿದಿನ ನಾವು ಬೆಳಗ್ಗೆ ಎದ್ದು ಆನಿಕವನ್ನು ಮಾಡಿ ಒಂದು ಕಾಯಿ ಸಂಕಲ್ಪವನ್ನು ಮಾಡಿ ರಾಯರ ಮಠಕ್ಕೆ ಹೋಗಿ ಆ ರಾಯರ ಮುಂದೆ ಒಂದು ಕಾಯಿಯನ್ನು ಇಟ್ಕೊಂಡು ಆ ಕಾಯಿ ಪುರೋಹಿತರಿಗೆ ಕೊಟ್ಟು ಆ ಪುರೋಹಿತರು ಸಂಕಲ್ಪವನ್ನು ಮಾಡಿಸ್ತಾರೆ. ನಿನಗೆ ಏನು ಸಿದ್ಧಿ ಆಗಬೇಕು, ಏನು ಫಲ ಬೇಕು ಅಂತ ಕೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆ ಫಲ ಬೇಕು ಅಂದಾಗ ಆ ಫಲವನ್ನು ಕೇಳಿ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಯಾವ ರೀತಿ ಪ್ರದಕ್ಷಿಣೆಯನ್ನು ಮಾಡಬೇಕು? ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಸರ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಅಂತ ಹೇಳ್ತಾರೆ ದಾಸರಾಯರು. ಅದೇ ರೀತಿಯಾಗಿ ನಾವು ಒಂದು ಸೇವೆಯನ್ನು ಮಾಡಬೇಕಾದ್ರೆ ಆ ಸೇವೆಯಲ್ಲಿ ಒಂದು ಭಕ್ತಿಯಿಂದ ನಿಧಾನವಾಗಿ ಆ ತೆಂಗಿನಕಾಯಿನ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ ಆ ಮಂತ್ರವನ್ನ ಹೇಳಿ ದೂರ್ವಾದಿ ದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ, ಈ 2 ಮಂತ್ರವನ್ನ ಹೇಳಿ ಪ್ರದಕ್ಷಿಣೆಯನ್ನ ಆಗ್ಬೇಕು. ಒಂದು 21, 108, 48 ಈ ಪ್ರದಕ್ಷಿಣೆ, ಒಂದು ಮಂಡಲ ಅಂದ್ರೆ 48 ಅಂದರೆ 48 ಪ್ರದಕ್ಷಿಣೆ ಹಾಕಿದಾಗ ಅದು ಸೇವೆಯಾಗಿ ತಲುಪುತ್ತೆ. ಚಿಕ್ಕ ಚಿಕ್ಕ ದೇವಸ್ಥಾನ ಇದ್ದಾಗ, ಅದು ದೊಡ್ಡ ದೇವಸ್ಥಾನಗಳು ಮಂತ್ರಾಲಯದಷ್ಟು ದೊಡ್ಡ ಅಂಗಳವಿದ್ದಾಗ 3 ನಮಸ್ಕಾರ, 9 ನಮಸ್ಕಾರ, ಹೆಜ್ಜೆ ನಮಸ್ಕಾರ ಇಂಥವೆಲ್ಲ ಹೆಣ್ಣು ಮಕ್ಕಳು ಹಾಕ್ಬೇಕು. ಮಾಮೂಲಿ ನಮಸ್ಕಾರವನ್ನ ಗಂಡು ಮಕ್ಕಳು ಹಾಕ್ಬೇಕು. ಪೂರ್ಣ ಸೇವೆಯನ್ನ ಗಂಡು ಮಕ್ಕಳು ಮಾಡಬೇಕು. ಮಾಮೂಲಿ ಹೆಜ್ಜೆ ನಮಸ್ಕಾರವನ್ನ ಹೆಣ್ಣು ಮಕ್ಕಳು ಹಾಕ್ಬೇಕು. ಈ ಹೆಜ್ಜೆ ನಮಸ್ಕಾರ ಆಗಲಿ ಮಾಮೂಲಿ ನಮಸ್ಕಾರವನ್ನಾಗಲಿ
ಈ ಹೆಣ್ಣು ಮಕ್ಕಳು ಒಂದು ತೆಂಗಿನಕಾಯಿ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಕಾಯನ್ನು ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದಾಗ ಆ ಪ್ರದಕ್ಷಿಣೆ ನಮಸ್ಕಾರ ಮಾಡಿರತಕ್ಕಂಥ ಫಲ ರಾಯರೇ ಅನುಗ್ರಹವನ್ನು ಮಾಡ್ತಾರೆ. ರಾಯರಲ್ಲಿ ವಿಶೇಷವಾಗಿ ನರಸಿಂಹದೇವರು, ರಾಮದೇವರು, ವೇದವ್ಯಾಸ ದೇವರು, ಸಂತಾನ ಗೋಪಾಲಕೃಷ್ಣ ಈ ಮೂರೂ ದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲಿ ರಾಮನಿರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಸೀತಾದೇವಿ ಲಕ್ಷ್ಮೀದೇವಿ ಎಲ್ಲ ಇರ್ತಾರೆ. ಎಲ್ಲಿ ರಾಮ ಲಕ್ಷ್ಮಣ ಸೀತಾ ಇರ್ತಾರೋ ಅಲ್ಲಿ ಹನುಮಂತ ದೇವರು ಇರ್ತಾರೆ. ಎಲ್ಲಿ ಹನುಮಂತ ಇರ್ತಾರೋ ಅಲ್ಲಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಇರ್ತಾರೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ಮಾಡಬೇಕಾದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಬೆಳಗ್ಗೆ 9, 11 ಎಷ್ಟೋ ನಮಸ್ಕಾರ, ನಿಮಗೆ ಯಥಾಶಕ್ತಿ ನಮಸ್ಕಾರವನ್ನು ಹಾಕಿ ತದನಂತರ ಅದೇ ರೀತಿಯಾಗಿ ಹೋಗಿ ಮನೆಯಲ್ಲಿ ಕೈಕಾಲು ಮಕ್ಕಳನ್ನು ತೊಳೆದು ಆ ತೆಂಗಿನಕಾಯಿಗೆ ದೇವರ ಕೋಣೆಯಲ್ಲಿ ಇಟ್ಟು ತಿರ್ಗಾ ಮಧ್ಯಾಹ್ನ ಸಮಯದಲ್ಲಿ ಇನ್ನೂ 21 ಪ್ರದಕ್ಷಿಣೆಯನ್ನು ಮಾಡಿ ತದನಂತರ ಸಾಯಂಕಾಲ ಸಮಯದಲ್ಲಿ 21 ಪ್ರದಕ್ಷಿಣೆಯನ್ನು ಮಾಡಿದಾಗ ಈ 3 ಪ್ರದಕ್ಷಿಣೆ ಒಂದು ದಿನಕ್ಕೆ 3 ಪ್ರದಕ್ಷಿಣೆಯನ್ನ ಮಾಡಬೇಕು. 3 ಪ್ರದಕ್ಷಿಣೆ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮಾಡಿ ತದನಂತರ ಅವರು ಸೇವೆಯನ್ನು ಮಾಡಬೇಕಾದರೆ ಅವರು ವಿಶೇಷವಾಗಿ ಅವರ ಚಾಪೆಯ ಮೇಲೆ ಮಲಗಬೇಕು. 3 ದಿನಗಳ ಕಾಲ ಮಾತ್ರ ಸೇವೆ ಮಾಡಬೇಕು. ಸೇವೆ 11 ದಿವಸ 21 ದಿವಸ ಸೇವೆ ಮಾಡ್ತಿರ್ತೀರಲ್ಲ, ಅದು ಮಾಮೂಲಿ ಸೇವೆ. ನಿಮ್ಗೇನು ಬೇಕೋ ಅವೆಲ್ಲ ಸೇವೆ ಮಾಡಬೇಕು. ಭಕ್ತಿಯಿಂದ ಸೇವೆ ಮಾಡಬೇಕಾದ್ರೆ ನಾವು ಈರುಳ್ಳಿ, ಬೆಳ್ಳುಳ್ಳಿ ಇಂಥವೆಲ್ಲ ನಿಷೇಧವನ್ನು ಮಾಡಬೇಕು. 1 ಹೊತ್ತು ಊಟವನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಸಾಯಂಕಾಲ ಸಮಯದಲ್ಲಿ ಹಣ್ಣನ್ನಾಗಲಿ ಇಲ್ಲ ಅವಲಕ್ಕಿ, ಉಪ್ಪಿಟ್ಟು, ಬೇರೆ ಏನೋ ಪದಾರ್ಥವನ್ನು ತಗೊಬೇಕು, ಹಾಲನ್ನು ಕುಡಿಯಬೇಕು. ಇಂಥವೆಲ್ಲವನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾನೆ. ಹೆಣ್ಣು ಮಕ್ಕಳು ಅಷ್ಟೇನೆ 3 ದಿನ ಸೇವೆಯನ್ನ ಮಾಡಬೇಕು. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ 3 ದಿನ ಕಡ್ಡಾಯವಾಗಿ ಸೇವೆಯನ್ನ ಮಾಡಿ 3 ದಿನ ಆದ ನಂತರ ಸಾಯಂಕಾಲ ಸಮಯದ 3 ದಿನ ಆದ್ರೆ ಸಾಯಂಕಾಲದಲ್ಲಿ ವಾಪಸ್ 4ನೇ ದಿವಸ ರಾಯರಿಗೆ ಆ ತೆಂಗಿನಕಾಯಿಯನ್ನು ಒಡೆಸಿ ಮಾರನೇ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ನಾವು ಮನೆಗೆ ಬಂದಾಗ ಅದರಿಂದ ಫಲ ಅತಿ ಹೆಚ್ಚಾಗಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಅದರಲ್ಲೂ ವಿಶೇಷವಾಗಿ ನೀವು 3 ದಿನ ಸೇವೆಯನ್ನು ಮಂತ್ರಾಲಯದಲ್ಲಿ ಮಾಡಿದಾಗ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ರಾತ್ರಿಯ ಸ್ವಪ್ನಕ್ಕೆ ಬಂದು 3 ದಿನದಲ್ಲಿ 1 ದಿನ ಅವರು ಸ್ವಪ್ನಕ್ಕೆ ಬಂದು ಆ ಸ್ವಪ್ನದಲ್ಲಿ ದೃಶ್ಯದಂತೆ ನಿಮಗೆ ರಾಯರು ಕಾಣ್ತಾರಂತೆ. ಕಣ್ಣಲ್ಲಿ ಕಂಡು ನಿನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿದೆಯಮ್ಮ, ನಿನ್ನ ರಾಯ ನನ್ನ ಹತ್ರ ಬಂದಿದ್ಯಾ, ನೀನು ಉದ್ಧಾರ ಆಗ್ತೀಯ ಹೋಗು ಅಂತ ಹೇಳ್ತಾರಂತ. ಅವರೆಲ್ಲ ಕೇಳ್ತಾರಂತೆ. ಅದರಲ್ಲೂ ವಾಗೀಂದ್ರ ಮಂತ್ರಾಲಯದಲ್ಲಿ ನಾವು ನಮಸ್ಕಾರ ಹಾಕ್ಬೇಕಾದ್ರೆ ವಾಗೀಂದ್ರ ತೀರ್ಥರು ಅಂತಿದ್ದಾರೆ. ಆ ವಾಗೀಂದ್ರ ತೀರ್ಥರು ವಿಶೇಷವಾಗಿ ರಾಯರ ಹತ್ರ ಹೇಳ್ತೀರಿ. ರಾಯರ ಹತ್ರ ಹೋದಾಗ ವಾಗೀಂದ್ರ ನಮಸ್ಕಾರ ಮಾಡ್ತೀರಿ. ನಾವು ಆ ಕಷ್ಟಗಳೆಲ್ಲ ಅವ್ರ ಹತ್ರ ಹೇಳಿ ಅವರ ರಾತ್ರಿಯ ಸಮಯದಲ್ಲಿ ರಾಯರಿಗೆ ಹೇಳ್ತಾರಂತ. ಅದಕ್ಕೋಸ್ಕರವಾಗಿ ಈ ಎಲ್ಲಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು, ಯಾರಿಗೆ ವಿದ್ಯೆಯಲ್ಲಿ ಸಮಸ್ಯೆಗಳಿರುತ್ತೆ, ಎಲ್ಲ ಚೆನ್ನಾಗಿ ಓದಿರ್ತೀರಾ, ಮಾಡಿರ್ತೀರಾ, ಎಲ್ಲ ಮಾಡಿರ್ತೀರಾ, ಸುಧಾ ಮಂಗಳ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಅದನ್ನೆಲ್ಲ ಹೋಗಿ ರಾಯರಿಗೆ ಒಪ್ಪಿಸ್ಬೇಕಂತೆ. ನಾವು ಭಗವಂತನ ಮುಂದೆ ಕೂತ್ಕೊಂಡು ದೇವರ ನಾಮ, ಭಜನೆ, ಹರಿಕಥಾಮೃತ ಸಾರ, ಇದು ಏನೇನು ನೀವು ಕಲ್ತಿರ್ತೀರ ವಿದ್ಯೆಗಳನ್ನೆಲ್ಲ, ಆ ವಿದ್ಯೆಯನ್ನ ವಿಶೇಷವಾಗಿ ರಾಯರ ಮುಂದೆ ಬಂದು ಒಪ್ಪಿಸ್ಬೇಕಂತೆ. ಮತ್ತೆ ದೇವರ ನಾಮ ಕಲ್ತಿರೋರು ಇರ್ತಾರೆ, ಮತ್ತೆ ವೈಲಿನ್ ಬಾರಿಸೋರು ಇರ್ತಾರೆ, ವೀಣಾವಾದಕರು ಇರ್ತಾರೆ. ಇಂಥವೆಲ್ಲವನ್ನ ಆ ಗುರುಗಳ ಮುಂದೆ ಬಂದು ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠದಲ್ಲಿ ಹೋಗಿ ನೀವು ನುಡಿಸ್ಬೇಕಂತೆ. ಆ ನುಡಿಸಿ ಮತ್ತೆ ದೇವರ ನಾಮವನ್ನ ಆಡಿ ನಮಗೇನೇನು ಕಷ್ಟಗಳಿದೆ ಎಲ್ಲವೂ ಅವರ ಮುಂದೆ ಹರಕೆಯನ್ನು ತೀರಿಸ್ಕೊಬೇಕಂತೆ. ಮಂತ್ರಾಲಯಕ್ಕೆ ಹೋಗಿ ಈ ಹರಕೆ ತೀರಿಸ್ಬೇಕು ಅಂತೇನಿಲ್ಲ. ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠಕ್ಕೆ ಹೋಗಿ ಈ ಹರಕೆಯನ್ನ ತೀರಿಸಿ ಆ ಪೂಜೆಯನ್ನ ಮಾಡಿ ಅದರಿಂದ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರ್ಬೋದು, ಮನಸ್ಸಿಗೆ ನೆಮ್ಮದಿ ಆಗಿರ್ಬೋದು, ಯಾವ ಯಾವ ಸಮಸ್ಯೆಗಳಿದೆ ಎಲ್ಲವೂ ಸಮಸ್ಯೆ ಪರಿಹಾರ ಆಗ್ತಕ್ಕಂಥವಾಗಿದೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಂತ್ರಾಲಯ ಅಂತಕ್ಕಂಥದ್ದು ಈಗಿನ ಮಂತ್ರಾಲಯ 10 ವರ್ಷದ ನಂತರ ಹಿಂದಿನ ಮಾತು ಹೇಳ್ತಾ ಇರೋದಕ್ಕೆ ಮಂತ್ರಾಲಯ ಕ್ಷೇತ್ರಕ್ಕೆ ಒಬ್ಬರು ಹೋಗಿದ್ದಾರೆ. ಅವರಿಗೆ ವಿಶೇಷವಾಗಿ ಆಗಿನ ಕಾಲದಲ್ಲಿ ಬಹಳ ವಿಶೇಷ ರಾಯರು ವಿಶೇಷವಾಗಿ ಕಾಣ್ತಾ ಇದ್ರು ಮುಂದೆನೆ. ಅವರಿಗೆ ಬಹಳ ದುಡ್ಡಿನ ಸಮಸ್ಯೆ ಜಾಸ್ತಿ ಇತ್ತು. ಆ ದುಡ್ಡಿನ ಸಮಸ್ಯೆ ಇದ್ದಾಗ ರಾಯರ ಮುಂದೆ ಹೋಗಿ ನನ್ನ ಮಗಳಿಗೆ ಮದುವೆ ಮಾಡಬೇಕು ಗುರುಗಳೇ, ನನಗೆ ದುಡ್ಡಿನ ಸಮಸ್ಯೆ ಇದೆ,
ಅದು ಯಾವುದೋ ರೀತಿಯಲ್ಲಿ ನನ್ನ ಮಗಳ ಮದುವೆಯನ್ನು ಮಾಡಬೇಕು ಅಂತೇಳಿ ಅಲ್ಲಿ ರಾಯರಿಗೆ ವಿಶೇಷವಾಗಿ 3 ದಿನಗಳ ಕಾಲ ವಿಶೇಷವಾಗಿ ಸೇವೆಯನ್ನು ಮಾಡಕ್ ಹೋಗಿದ್ದಾರೆ. ಆ ಸೇವೆಯನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲೇ ಇದ್ದವರು ಅವರು ಆ ಸೇವೆಯನ್ನು ಮಾಡಿ ಪ್ರತಿದಿನ ಸೇವೆಯನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು 3ನೇ ದಿವಸ ವಿಶೇಷವಾಗಿ ಸ್ವಪ್ನಕ್ಕೆ ಬಂದು, ನೀನು ಎಲ್ಲಿಂದ ಬಂದಿದ್ಯಾ ಅಲ್ಲಿಗೆ ಹೋಗು, ಅಲ್ಲಿಗೆ ಹೋದಾಗ ನಿನಗೆ ಹಣಕಾಸುಗಳೆಲ್ಲ ದೊರಕುತ್ತೆ, ನಿಂಗೆ ಅವರು ಎಲ್ಲ ಅನುಕೂಲ ಆಗತ್ತೆ ಅಂತೇಳಿ ಅವರು ವಿಶೇಷವಾಗಿ ಮಾಯ ಆಗಿದ್ದಾರೆ. ಅದೇ ರೀತಿಯಾಗಿ 3 ದಿನಗಳ ಸೇವೆಯನ್ನು ಮಾಡಿದ್ದಾನೆ. 4ನೇ ದಿವಸ ಅಲ್ಲಿ ಊಟವನ್ನು ಮಾಡಿ ಪ್ರಸಾದ ಸ್ವೀಕಾರವನ್ನು ಮಾಡಿ ತೆಂಗಿನಕಾಯಿ ಮಾಡಿರ್ತಕ್ಕಂಥ ಒಡಿಸಿ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಸ್ವೀಟ್ ಮಾಡ್ಕೊಂಡು ತಿಂದು 4ನೇ ದಿವಸ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾನೆ. ಕ್ಷೇತ್ರಕ್ಕೆ ಬಂದು ಹೇಳಿದ್ದಾನೆ ಅವನು, ಗುರುಗಳೇ ಈ ತರ ಹೋಗಿದ್ದೆ, ನನ್ನ ಸಮಸ್ಯೆ ಮಗಳಿಗೆ ಒಂದು ಲಗ್ನವನ್ನು ಆಗಬೇಕು, ಆ ಲಗ್ನಕ್ಕೆ ನನಗೆ ದುಡ್ಡು ಕಾಸಿನ ಸಮಸ್ಯೆಗಳಿದೆ. ಏನೋ ರಾಘವೇಂದ್ರ ಸ್ವಾಮಿಗಳು ನೀನು ಅವರೇ ಕನಸಲ್ಲಿ ಬಂದು ಹೇಳಿದ್ದಾರೆ, ನಿನ್ಗೆಲ್ಲ ಒಳ್ಳೇದಾಗುತ್ತವೋ, ಯಾವ ಕ್ಷೇತ್ರಕ್ಕೆ ಬಂದಿದೆ ಆ ಕ್ಷೇತ್ರಕ್ಕೆ ಹೋಗು, ಆ ರಾಯರ ಅನುಗ್ರಹ ಮಾಡ್ತಾರೆ, ಗುರುಗಳ ಅನುಗ್ರಹ ಆಗಿದೆ, ಹೋಗು ಅಂದ್ಬಿಟ್ಟಂತೆ. ಆಗ ನಮ್ಮ ಕ್ಷೇತ್ರಕ್ಕೆ ಬಂದ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ಹೋಗಿದ್ದೆಲ್ಲ ಹೇಳ್ದ. ರಾಯರ ಪ್ರಸಾದವನ್ನ ಕೊಟ್ಟ, ನನಗೆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದ್ದೇವೆ ನಾವು. ತದನಂತರ ರಾಯರ ಅನುಗ್ರಹದಿಂದ ರಾಯರ ಸ್ತೋತ್ರವನ್ನ ನಾನು ಪಠನೆ ಮಾಡಿದೆ, ಅವನು ಪಠನೆಯನ್ನ ಮಾಡ್ದ. ಆ ಪಠನೆ ಎಲ್ಲ ಆದ್ರೆ ಮಹಾಮಂಗಳಾರತಿ ಆಗಿದೆ. ತದನಂತರ ಫೋನ್ ಬಂದಿದೆ ಅವನಿಗೆ, ಅಪ್ಪ ನಿನ್ನ ಜಮೀನಿನಲ್ಲಿ ಮಾರಿರ್ತಕ್ಕಂಥ ಜಮೀನು ದುಡ್ಡು ಇತ್ತಲ್ಲ, ಅದು ಬಂದು ತಗೊಂಡೋಗ್ಬಿಡು, ಇವತ್ತೇ ತಗೊಂಡೋಗ್ಬಿಡು, ಅದೆಲ್ಲ ಆಗಿದೆ, ನಿಂದು ಗೌರ್ಮೆಂಟ್ ದುಡ್ಡು ಬಂದಿದೆ, ಬಂದು ತಗೊಂಡೋಗು ಅಂತ. ಆಗ ಇಲ್ಲಿಂದ ಅವನಿಗೆ ರಾಯರಿಗೆ ನಮಸ್ಕಾರವನ್ನು ಮಾಡಿ, ಅವನಿಗೆ ವಿಶೇಷವಾಗಿ ರಾಯ ಹೇಗೆ ಅನುಗ್ರಹ ಮಾಡೋದವ್ರಿಗೆ, ಅವನು ಇರ್ತಕ್ಕಂಥ ಅವನ ಜಮೀನಿನಲ್ಲಿ ದುಡ್ಡು ಬಂದಿರಲಿಲ್ಲ, ಅವನಿಗೆ ಸೈನ್ ಎಲ್ಲ ಹಾಕಿ ಮಾಡಿ ಎಲ್ಲ ಮಾಡಿದ್ದ. ಆ ದುಡ್ಡು ಗೌರ್ಮೆಂಟ್ ದುಡ್ಡು ಅವನಿಗೆ 5 ಲಕ್ಷ ರೂಪಾಯಿ ಬಂದವನಿಗೆ. 5 ಲಕ್ಷ ರೂಪಾಯಿ ಬಂದಾಗ ಆಗ ಗುರುಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಗುರುಗಳೇ ನೀವು ಕೊಟ್ಟಿರ್ತಕ್ಕಂಥ ಆಸ್ತಿ ಅಂತ ಹೇಳಿ ಆ ದಿನ ಮಾರನೇ ದಿವಸ, ಅವತ್ತಿನ ದಿವಸನೇ ಮಾರನೇ ದಿವಸ ಬೆಳಗ್ಗೆ ಹೋಗಿ ಅಂದ ತಮಿಳುನಾಡಿನ ಒಂದು ಕ್ಷೇತ್ರ ಇದೆ, ಅದು ಅಲ್ಲಿ ಇರ್ತಕ್ಕಂಥವ್ರು, ಗ್ರಾಮದಲ್ಲಿ ಇರ್ತಕ್ಕಂಥವ್ರು, ಆಗ ತಮಿಳುನಾಡಿಗೆ ಹೋಗಿ ಆ ಎಲ್ಲ ಸೇನನ್ನು ಮಾಡಿ 5 ಲಕ್ಷ ಗೌರ್ಮೆಂಟಿಂದ ದುಡ್ಡು ಬಂದಿತ್ತಂತವರಿಗೆ. ಆ ದುಡ್ಡು ತಂದು ಮಗಳ ಮದುವೆಯನ್ನು ಮಾಡುತ್ತಂತೆ. ಅದೇ ರೀತಿಯಾಗಿ ನಮ್ಮ ಗುರುಗಳು ಹೇಗೆ ಅಂದ್ರೆ, ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಳಲಿ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಒಂದು ವಿಶೇಷವಾಗಿ. ಈ ಸೇವೆಯನ್ನ ಯಾರು ಮಾಡ್ತೀರಾ, ರಾಯರ ಸೇವೆಯನ್ನು ಕಂಟಿನ್ಯೂಸ್ ಆಗಿ 3 ದಿನಗಳ ಕಾಲ ಮಾಡ್ತೀರಾ, ಆ ಸೇವೆಯಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಈ ಸೇವೆಯಿಂದ ಅಂತವನಿಗೆ ಹೋಗಿರ್ತಕ್ಕಂಥ ದುಡ್ಡು ಬಂದಿದೆ ಅಂದ್ರೆ ನಿಮ್ಗೆ ಯಾಕೆ ಒಳ್ಳೇದಾಗಲ್ಲ, ಹಾಗೆ ಆಗತ್ತೆ, ಅದು ಸಂಶಯ ಅಂತಾರೆ. ಅದಕ್ಕೋಸ್ಕರವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲೆಲ್ಲಿ ರಾಯರ ಮಠಗಳಿದೆ ಆ ರಾಯರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ರಾಯರೆಲ್ಲರಿಗೂ ಆರೋಗ್ಯವನ್ನ, ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರದ್ರೇ ಶ್ರೀ ರಾಘವೇಂದ್ರ ನಮೋ ಅತ್ಯಂತ ದಯಾಳವೇ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರದ ಭಾರತೀಶ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ